ಹುಸಿಯು ಮುಕ್ತಿಗೆ ರಮಣೆ ಸಿಗುವುದು. ಆತ್ಮರ ಹಿತಕ್ಕಾಗಿ ಪರರಿಗೆ ನಿಂದೆ ಆಡಿದರೆ ನಿನಗೆ ನರಕದಲ್ಲಿ ತವರ ಬಲಿ ಸಿಗುವುದು. ರೇಣುಕಾ, ಗುರುಗಳೇ, ನಾನು ಸನ್ಯಾಸಿ ಆಶ್ರಮದವನು. ಗುಡ್ಡದ ಮರದಲ್ಲಿ ಅಡವಿ ಅರಣ್ಯದಲ್ಲಿ ಹಣ್ಣು ಹಂಪಲನ್ನು ತಿಂದು ಕಾಲಹಣ್ಣಗೈಯುವನು. ನನ್ನಂತ ಸನ್ಯಾಸಿಯನ್ನು ಕಟ್ಟಿಕೊಂಡು ಏನು ಸುಖವನ್ನು? ಬೇಡ ರೇಣುಕ, ಬೇಡ. ಎಲ್ಲಾದ್ರೂ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಂಡು ಸುಖದಿಂದ ಕಾಲ ಕಳೆಯುವಂತಾಗ ಹೋಗು ರೇಣುಕ. ಏನು ಗುರುಗಳೇ? ಏನು ರೇಣುಕ? ಎಂತ ಕರಿತಲ್ಲಿರೋ ಮಾನವ ಕೂಡ ನನ್ನ ಮದುವೆನೇನ ಗುರುಗಳೇ? ಓಹೋ, ಕಾಯ ಎಂಬುವ ಕಳ್ಳ ಪಕ್ಷಿಯೇ ರೇಣುಕ, ಗುರುಗಳೇ, ಕಾಯ ಎಂಬುವ ಕಳ್ಳ ಪಕ್ಷಿಯೇ ಕ್ರೋಧವನ್ನು ವ್ಯಾಘ್ರವನ್ನು ಹಿಡಿದು ಮೋಹ ಎಂಬ ಬಾಗಿಲ ಬಡಿದು ಮೋಹ ಎಂಬ ಮಂಚದ ಮೇಲೆ ತೆನೆ ಮುಸಿ ಎಡಬಲ ಮುಸುಕಾಕಿದ ಮಾಯದ ಕೀಲ ಮದ ಎಂಬ ಆಶೆಯನ್ನು ಹೇರಿ ಭೂಭಾರವನ್ನಿಳಿಸಿದ ನಾರಿಯೇ, ನನ್ನ ಕೂಡ ನಿನ್ನ ಮದುವೆ ಹೌದು ಗುರುಗಳೇ. ಕೆಟ್ಟ ಕರ್ಮವಿದು, ಕೆಟ್ಟ ಕರ್ಮವಿದು. ವಿಹಿತ ಕರ್ಮಗಳು ಈ ದಮನಿಸುತ್ತೆ ಯಾವುದತ್ತೆ ನಿಜಮುಕ್ತಿ ಯಾವುದು ಎಂಬುದು ಎಂತು ಗಡಿಸುವುದನಕ ಎಂತು ಗಡಿಸುವುದು? ಎಂತ ಗಳಿಸಿದ ಗುರುಗಳೇ? ರೇಣುಕ, ಗುರುಗಳೇ, ಕಾಮದ ಕರ್ಮದಿಂದಲೇ ಅಸ್ಥಿರತೆಗೆ ಪ್ರಾಪ್ತವಾಗುವುದು. ನಿಷ್ಕಾಮ ಕರ್ಮದಿಂದಲೇ ಚಿತ್ತ ಸುತ್ತಾಗುವುದು. ಇದೇ ನಿಷ್ಕಾಮ ಕರ್ಮ ಮೋಕ್ಷಕ್ಕೆ ಜ್ಞಾನದ ದ್ವಾರವಾಗಿಲ್ಲ. ರೇಣುಕ, ಗುರುಗಳೇ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬುವಂತೆ ಆ ಬೆಟ್ಟದಲ್ಲಿ ಎಷ್ಟೋ ಕಲ್ಲು ಮುಳ್ಳುಗಳಿರುವುದು ನಿನಗೇನು ಗೊತ್ತು? ನೀನು ಸುಖದ ಸಂಪತ್ತಿನಲ್ಲಿ ಕಾಲ ಕಳೆದವಳು, ಬಿಸಿಲಿನ ಬೇಗೆ ಅರಿಯದವಳು. ರೇಣುಕ, ಗುರುಗಳೇ, ನನ್ನ ಕೂಡ ನೀನು ಮದುವೆ ಆಗಿ ಗುಡ್ಡದ ಮರದಲ್ಲಿ ವಾಸ ಮಾಡಬೇಕಾಗಿತ್ತು. ಮತ್ತು ಇದು ಅಲ್ಲದೆ ಅಡವಿಯಲ್ಲಿ ತಿರುಗಬೇಕಾಗಿತ್ತು. ನನ್ನಂತ ಸನ್ಯಾಸಿಯನ್ನು ಕಟ್ಟಿಕೊಂಡು ಏನು ಸುಖವನ್ನು? ಬೇಡ ರೇಣುಕ, ಬೇಡ. ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಂಡು ಸುಖದಿಂದ ಕಾಲಗಳಂತ ಹೋಗು ರೇಣುಕ. ಏನು ಗುರುಗಳೇ? ನಾನು ಜ್ಯೋತಿಯ ಪುಣ್ಯ ಕಾರ್ಯಕ್ಕಾಗಿ ತಬ್ಬ ಕೈ ಹಿಡಿಬೇಕಂತ ಇಚ್ಛಾ ಮಾಡಿದೆ ಗುರುಗಳೇ. ಓಹೋ ರೇಣುಕ, ಗುರುಗಳೇ, ಜ್ಞಾನ ಎಂಬುವ ಆಕಳಕ್ಕೆ 4 ವೇದಗಳು, 4 ಮನೆಗಳು. 4 ವೇದದಿಂದಲೇ ಉತ್ಪನ್ನವಾದಿತ್ತು. 4 ರೂಪವಾದ ತಾತ್ಪರ್ಯದ ನುಡಿಯಿಂದ ಹಿಂಡಿ ಕುಡಿದ ಹಾಲು. ಇಂಥ ಹಾಲನ್ನು ಉಣ್ಣುವಂತ ವ್ಯಗ್ಯತೆಯು ಶಿವ ಶರಣರಿಗೆ ಹೊರತು ಕೇವಲ ಘಟ ಪಟ ಎಂದು ವಾರಿಸುವ ಹೆಣ್ಣಿಗೆ ಎಂದೆಂದಿಗೂ ಸಿಗಲಾರು, ಎಂದೆಂದಿಗೂ ಬರಲಾರದು. ಯಾಕಂದ್ರೆ ಗಂಗೆಯವರ ನಾಡಿನ ಗಟ್ಟಿ ಬೆಟ್ಟಗಳು ಕೆಟ್ಟು ಕೆಳಕು. ರೇಣುಕ, ಗುರುಗಳೇ, ಅಗ್ನಿಯವರ ನಾಡಿನ ಕಾಷ್ಟಗಳು ಕೆಟ್ಟು ಕೆಳಕು. ಜೋತವರ ನಾಡಿನ ಕತ್ತಲೆಯು ಕೆಟ್ಟು ಕೆಳಕು. ರೇಣುಕ, ಗುರುಗಳೇ, ನಮ್ಮಂತ ಜ್ಞಾನಿಯವರ ನಾಡುವುದು ನಿಮ್ಮಂತವರ ಅಜ್ಞಾನತನವೇ ಕೆಟ್ಟು ಕೆಡುಕು. ರೇಣುಕ, ಗುರುಗಳೇ, ನನ್ನ ಕೂಡ ನೀನು ಮದುವೆ ಆಗಬೇಕಾದರೆ ನಿನ್ನಲ್ಲಿ ಪತಿ ಆಜ್ಞೆಗಳು ಬಹಳ ಗಟ್ಟಿಯಾಗಿವೆ. ಅದು ಹೇಗೆ ಗುರುಗಳೇ? ಅದು ಹೇಗೆಂದರೆ ತನವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಪ್ರಾಣದಲ್ಲಿ ನಿರ್ಭಯವಾಗಿರಬೇಕು. ಮತ್ತು ಇದು ಅಲ್ಲದೆ ಚಿತ್ತದಲ್ಲಿ ನಿರಪೇಕ್ಷ, ವಿಷಯದಲ್ಲಿ ಉದಾಸೀನರು, ಭಾವದಲ್ಲಿ ದಿಗಂಬರ, ಧ್ಯಾನದಲ್ಲಿ ಪರಮಾನಂದ ನೆಲೆ ಹೊಂದಿರಬೇಕು.
ಮತ್ತು ಇದು ಅಲ್ಲದೆ ಕಾಮ ಕ್ರೋಧ ಲೋಭ ಮೋಹದ ಮಚ್ಚರ ಅಳಿಬೇಕು ಮತ್ತು ನಿನ್ನ ಇಂದ್ರಿ ಚೆಲ್ಲಾಟಗಳಿಗೆ ಬಿಡಬೇಕು. ಅಂದರೆ ನನ್ನ ಕೂಡ ನಿನ್ನ ಮದುವೆ, ಇಲ್ಲವಾದರೆ ಇಲ್ಲ ನೋಡು ರೇಣುಕ. ವಿಚಾರಕ್ಕೆ ನಾನು ನಡೆದುಕೊಂಡು ಹೋಗ್ತೇನೆ ಸ್ವಾಮಿ. ಏನು ರೇಣುಕ, ನೀನು ನುಡಿದಂತೆ ನಡೆಯ. ಹೌದು ಸ್ವಾಮಿ, ನಾವು ನೋಡಿದಂತೆ ನಾವು ನೋಡುತ್ತೇನೆ. ರೇಣುಕ, ನೀನು ನುಡಿಯಲ್ಲಿ ಎಚ್ಚೆತ್ತು ಮುಂದೆ ನಡ ತಪ್ಪಿದಲ್ಲಿ, ರೇಣುಕ ಗುರುಗಳೇ, ನೀನು ನುಡಿಯಲ್ಲಿ ಎಚ್ಚೆತ್ತು ಮುಂದೆ ನಡ ತಪ್ಪಿದಲ್ಲಿ ಅಂಗೈ ಒಳಗಿನ ಲಿಂಗ ಗದ ಸರ್ಪಗೆ ಹಾಗಾದರೆ ವಚನ ಕೊಡುವಂತಳಾಗು. ವಚನ ಸ್ವಾಮಿ. ಆಗಲಿ ರೇಣುಕ, ಇನ್ನು ಮೇಲೆ ನಿನ್ನ ಇಚ್ಛೆಗೆ ಆಗಲಿ. ಆಗಲಿ ಗುರುಗಳೇ.